ಫೀಲಿಂಗ್ ಸೋ ಹೈ ಮ್ಯಾನ್. ಹೋಗಿದ ತಕ್ಷಣ ತಾತ VIP ಎಂಟ್ರಿ ಕೊಟ್ಬಿಡೋದ. ಕಂಗ್ರಾಚುಲೇಷನ್ ಬ್ರದರ್. ವೆಲ್ಕಮ್ ಟು ಡೇ 4 ಆಫ್ ಡೈಲಿ ವ್ಲಾಗ್. ಬೆಳಗ್ಗೆ ಎದ್ದು ಕಾಫಿ ಮಾಡ್ಕೋತಿದ್ದೆ. ಈಚೆ ಹೆಲಿಕಾಪ್ಟರ್ ಸೌಂಡ್ ಕೇಳಿಸ್ತಿತ್ತು. ಚಿಕ್ಕ ಮಕ್ಕಳು ನೋಡಿದ ಕ್ರೇಜು ಇನ್ನೂ ಕಡಿಮೆ ಆಗಿಲ್ಲ, ದೊಡ್ಡವನಾದರೂ ಬಿಟ್ಟಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಕಾಫಿ ತೊಗೊಂಡು ಟೆರೆಸ್ ಮೇಲೆ ಹೋದೆ. ಬಂದು ಕಾಫಿ ಕುಡ್ಕೋತಾ ನಿಂತಿದ್ದೆ. ನನ್ನ ಕೂದಲು ಅವಸ್ಥೆ ಅಂತೂ ನೋಡೋಕೆ ಆಗ್ತಿರಲಿಲ್ಲ, ಯಾಕಂದರೆ ತುಂಬ ಗಾಳಿ. ಒಂದು ದಿನದಲ್ಲಿ ಅರ್ಧ ದಿನ ನನ್ನ ಕೂದಲು ಸರಿ ಮಾಡ್ಕೊಳ್ಳೋದ್ರಲ್ಲೇ ಹೊರಟೋಗ್ಬಿಡುತ್ತೆ. ಸರಿ ಹೇಗೋ ಮಾಡಿಕೊಂಡು ನಮ್ಮ ತೋಟ ನೋಡ್ಕೊಂಬರೋಣ ಅಂತ ಹೋದೆ. ಹೋಗಿದ ತಕ್ಷಣ ಸೀಮೆಗಳು ವೆಲ್ಕಮ್ ಪಾರ್ಟಿ ಕೊಟ್ಬಿಡೋದ. ಅಪರೂಪಕ್ಕೆ ತೋಟದ ಹತ್ರ ಬಂದಿದ್ದೀನಿ, ನಂದು ಚೂರು ಕಾಂಟ್ರಿಬ್ಯೂಷನ್ ಇರಲಿ ಅಂತ ಬಿದ್ದಿರೋ ಗರಿಗಳನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಚೂರು ಕೆಲಸ ಮಾಡಿದೆ. ಮಾಡೋ ಅಷ್ಟರಲ್ಲಿ ಫುಲ್ಲು ಎನರ್ಜಿ ಲೋ. ಮನೆಗೆ ಬಂದು TV ನೋಡೋಣ ಅಂತಂದರೆ ರಿಮೋಟಲ್ಲಿ ಶೆಲ್ ಡೌನ್ ಆಗಿತ್ತು. ಅದಕ್ಕೆ ಹೊಸ ಶೆಲ್ ಹಾಕ್ಬಿಟ್ಟು ಅವಾಗಲೇ ಫ್ಯಾನ್ ಹಾಕಿದ್ದೆ. ಬಡ್ಡಿ ಮಗನ ತಿರುಗಲೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಉದಯ ಮ್ಯೂಸಿಕ್ ಇಡೋಕೆ ಹೋಗ್ಬಿಟ್ಟು ಉದಯ ಕಾಮಿಡಿಗೆ ಇಟ್ಬಿಟ್ಟೆ. ಅದರಲ್ಲೂ ಸಾಂಗು ನನ್ನ ಅದೃಷ್ಟ. 2 ಸ್ಟೆಪ್ ಹಾಕ್ಕೊಂಡು ಬೆಂಗಳೂರು ಹೋಗ್ಬೇಕಿತ್ತು ಅಂತೇಳಿ ಬೇಗ ಎಲ್ಲ ಮನೆ ಕ್ಲೀನ್ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನನ್ನ ಫ್ರೆಂಡ್ ಕಾಲ್ ಮಾಡಿದ್ದೆ. ಅವನಿಗೆ ಹೋಗ್ತಿದ್ದೀನಿ ಮಚ್ಚಿ ಅಂತ ಹೇಳ್ಬಿಟ್ಟು ಗಾಡಿ ಎತ್ಕೊಂಡು ಬೆಂಗಳೂರು ಕಡೆ ಬಂದರು. ನಮ್ಮ ಏರಿಯಾದಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಇವತ್ತು ಸೆಲೆಬ್ರೇಷನ್ ಮಾಡ್ತಾವ್ರೆ. ಕೇರಳ ಬೀಟ್ಸ್ ಅಂತೂ ಅಲ್ಟಿಮೇಟು. ಆದರೆ ಈ ತಾತ ನಾನು ಎಲ್ಲಿ ನೋಡಿದ್ರೋ ಗೊತ್ತಿಲ್ಲ. ಸರಿ ಇರಲಿ ಬಾರಪ್ಪ, ವೀಡಿಯೋ ಮಾಡ್ಕೊ ಬಾರಪ್ಪ ಅಂತ ಕರಿತಿದ್ದಾರೆ. ಆ ಪುಟ್ಟ ಮಕ್ಕಳು ನೋಡಿಕೊಂಡು ಮನೆ ಕಡೆ ಬಂದೆ. ನಿಮಗೆಲ್ಲ ನಾಳೆ ಸಿಗ್ತೀನಿ. ಬಾಯ್.